ನಾನು ಯಾವ ರೇಟಿನ ಸೀರೆ ತಗ ಅಂತ ಹೇಳ್ತೀನೋ ಆ ರೇಟಿಂದೇ ತಗೋಬೇಕು. ಅವಳಿಯಂದ್ರು ದುಡ್ಡೈತೆ ಬೇಜಾನು ಕೊಡಿಸ್ತಾರೆ. ಅಯ್ಯೋ ಬೇಡ ಅಂತ ಕೂತ್ಕೊಬೇಡ. ನಿನಗೆ ಬೇಡ ಅಂದರೆ ನನಗೆ ಬೇಕು, ಸರಿನಾ? ಈಗ ಅಳಿಯಂದ್ರು ಬರ್ತಾರೆ, ನೀಟಾಗಿ ಹೊಂಟು ಬಿಡೋಣ, ಸರಿನಾ? ಏ ಸೀರೆ 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 ಅಂತ ಸಾಯ್ತ್ಯಾ? ನಾನು ಇನ್ನೊಂದು ಗೋಳಾಯ್ತು ನನಗೆ. ಸರಿ ಆಯ್ತು. ಥೂ, ನಮ್ಮಮ್ಮಂಗೆ ಯಾಕೆ ಅರ್ಥ ಆಯ್ತಿಲ್ಲ? ನಾನು ಕೋಟ್ಯಾಧೀಶ್ವರ ಹುಡುಗನ್ನ ಹೆಂಗೋ ಕ್ಯಾಚ್ ಹಾಕತ್ತಾ ಇದ್ದೆ. ಇವಾಗ ನೋಡಿದ್ರೆ ಎಲ್ಲ ಹಾಳು ಮಾಡ್ತಾ ಇತ್ತು ನಮ್ಮಮ್ಮ. ಆದ್ರೂ ಹೆಂಗನ ಮಾಡಿ ಪಿಲಾನ್ ಮಾಡಾದರೂ ಪರವಾಗಿಲ್ಲ. ಏನಾರ ಒಂದು ಮಾಡಬೇಕು. ಅತ್ತೆ ರೆಡಿನಾ? ಹೊರಟ್ರಾ? ಹೊರಟ್ವಿ ಹೇಳಿ ಅಂದರೆ, ಅಯ್ಯೋ ನನಗಂತೂ ನನ್ನ ಗಂಡ ಅಮೇರಿಕಾದಾಗಿರೋದಕ್ಕೆ ಮನ್ಸಿಲ್ಲ ಅವಳಿ ಅಂದರೆ. ಅಯ್ಯೋ ನನಗಂತೂ ಬೇಜಾರಾಯ್ತದೆ. ಅಮೇರಿಕಾಯಿಂದ ಯಾವಾಗ ಬತ್ತನೋ ಏನೋ ನನ್ನ ಗಂಡ. ಅಯ್ಯೋ ಅತ್ತೆ, ಊರಾಗಿರೋರೆಲ್ಲನೂ ಎಷ್ಟು ಚೆನ್ನಾಗಿ ಮಾತಾಡ್ಕೊಂತಾರ ಗೊತ್ತಾ? ಶಾರದಾ ಅಕ್ಕನ ಗಂಡ ಎಲ್ಲನೂ ಅಮೆರಿಕಕ್ಕೆ ಹೋಗ್ಬಿಟ್ಟವನಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ತುಂಬಾನು ನಿಮ್ದೇನೆ ಮಾತುಕತೆ. ನೀವು ಹೆಮ್ಮೆ ಪಡಬೇಕು. ನನಗೂ ಅಷ್ಟೇ, ನಮ್ಮ ಮಾವ ಅಮೆರಿಕಕ್ಕೆ ಹೋಗೈತೆ ಅಂತಂದರೆ ನನಗೂ ಖುಷಿ ಅಲ್ವಾ? ನಮ್ಮ ಮಾವ ಅಮೆರಿಕಾಯಿಂದ ಬಂದ ಮೇಲೆ ನಾವು ಒಂದ್ಕಿತ ಹೋಗ್ಬಿಟ್ಟು ಬರಬೇಕು ಕಣತ್ತೆ. ನಿಮ್ಗೇನು ಹೇಳಿ ಅಂದರೆ ಕಮ್ಮಿ. ನಿಮ್ಮೂನ್ಗೆ ಅಮೆರಿಕಕ್ಕೆ ಹೋದ್ರೆ ಆಯ್ತಲ್ವೇ? ನಾನು ನನ್ನ ಗಂಡ ಬರ್ತೀವಿ ಜೊತೆಗೆ, ನೀನು ನನ್ನ ಮಗಳು 4 ಜನವೇ ಜೋಡಿ ಜೋಡಿ ನಿಮ್ಮೂನ್ಗೆ ಹೋಗ್ಬಿಟ್ಟು ಬರೋಣ. ಅಮ್ಮ ಬಾಯಿ ಮುಚ್ಕೊಂಡು ನೋಡಿ. ಯಮ್ಮಂದೊಂದು ಒಳ್ಳೆ ಕತೆ. ಹನಿಮೂನ್ ಅಂತ ಹನಿಮೂನ್, ಅದು ಅಮೇರಿಕಾದಾಗೆ. ಇವ್ನು ಕರ್ಕೊಂಡೋಯ್ತಾನೆ, ಅದು ಹೋದ್ರಾಯ್ತು. ಏ ಅದ್ಯಾಕೆ ಹಂಗಂದಿಯೇ? ನನಗೇನು ಕಮ್ಮಿ ಆಗೈತೆ? ನಿಮ್ಮ ಅಪ್ಪ ಹೋಗಿಲ್ವೇನೋ? ನಿಮ್ಮ ಅಪ್ಪ ಹೋಗಿರೋ ದುಡ್ಡಾಗ ನಾವು ಹೋಗ್ಬಿಟ್ಟು ಬರ್ಬೋದು. ಸುಮ್ಮನೆ ಬಾಯಿಲಿ. ನಮ್ಮ ಅತ್ತೆನೂ ಕರ್ಕೊಂಡು ಹೋಗೋದೆ ನಾನು. ನನ್ನ ಅಳಿಯನಪ್ಪ ಮಾವಯ್ಯ ಅಮೇರಿಕಾಯಿಂದ ಬಂದ ತಕ್ಷಣನೇ ನೀವು ಒಂದು ಕಿತ ಕೇಳ್ಬಿಡಿ, ಸರಿನಾ? ಅಂದರೆ ಕೇಳಬೇಕಲ್ವ, ಹೆಂಗೆ ಹೋದ್ರಿ, ಹೆಂಗೆ ಬಂದ್ರಿ, ಅಮೇರಿಕಾ ಹೆಂಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಮಾವಯ್ಯ ಬಂದ ತಕ್ಷಣ ವಿಚಾರ ಮಾಡ್ಬಿಡೋಣ. ಮಾಡ್ಬಿಟ್ಟು ಆಮೇಕಿಂದ ಟಿಕೆಟ್ಗಳು ಬುಕ್ ಮಾಡ್ಕೊಂಡು 4 ಜನನೂ ಹೋಗ್ಬಿಡೋಣ, ಏನತ್ತೆ? ಸರಿ ಸರಿ ಹೇಳಿ ಅಂದರೆ, ಮುದ್ದಿನ ಹೇಳಿ ಅಂದರೆ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ಅಯ್ಯೋ ಎಂಥ ಅದೃಷ್ಟ! ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದ್ರಿಂದ ನೀವು ನನಗೆ ಅದೃಷ್ಟ ಬಿಡಿ. ನಾಚಿಕೆ ಆಯ್ತದ ನನಗಂತನೂ. ನಮ್ಮಮ್ಮನ ಕತೆಗಿಷ್ಟು ಬರೀ ನಮ್ಮಮ್ಮ ಇಷ್ಟಿಷ್ಟೇ ನೋಡೋಕೆ ಇಷ್ಟಪಡ್ತೆ. ನಾನು ಅಮೇರಿಕಾದಾಗ ಹೆಂಗೋ ಸೆಟ್ಲ್ ಆಯ್ತಿದ್ದೆ, ಏನೂ ಕೇಳಿಸ್ಕೊಂಡಿಲ್ಲ ನಮ್ಮಮ್ಮ. ಥೂ, ಅಲ್ಲೆದ ಎಸ್ಕೇಪ್ ಆಗಿ ಬರೋ ಅಷ್ಟೊತ್ತಿಗೆ ರಬಗತ್ತಿದ್ರೆ ಸಾಕಾಗಿ ಹೋಯ್ತು ಕಣಪ್ಪ. ಆ ಹೋಟ್ಲಿದ್ದ ತಪ್ಪಿಸ್ಕೊಂಡು ಬರೋಕಾರ ಸಾಹಸ ಅಲ್ಲ. ಆ ದರಿದ್ರ ನನ್ನ ಮಗ ನಮ್ಮ ಬಟ್ಟೆ ಗಿಟ್ಟೆ ಎಲ್ಲ ಒತ್ಕೊಂಡು ಹೊಂಟೋಗವನಲ್ಲ ಅಲ್ವೇ? ಏನು ಮಾಡನಿ ಈಗ? ವಾಪಸ್ ಊರಿಗೆ ಹೋಗೋಕ್ಕೆ ಏನು ಮಾಡಬೇಕು? ನಿನ್ನ ಹೆಂಡ್ರಿಗೆ ಹೆಂಗೆ ಸುಳ್ಳು ಹೇಳಬೇಕು ಅಂತ ಹೇಳ್ಬಿಟ್ಟು ನಾವಿವಾಗ ಯೋಚನೆ ಮಾಡಬೇಕು. 2 ಪೆಗ್ಗು ಹೊಟ್ಟೆಗೆ ಹೋಯ್ತು ಅಂದರೆ ಐಡಿಯಾಗಳು ಪಟ್ಟ 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 ಅಂತ ಬಂದ್ಬಿಡ್ತಾವೆ ಈಚೆ ಕಡೆಗೆ. ನೋಡ್ಲಾ, ನೀನು ಈ ಹೆಂಡ್ರೋ ನಾನು ನೋಡ್ಕೊತೀನಿ, ನೀನೇನು ಯೋಚನೆ ಮಾಡಬೇಡ. ನನಗೆ ಹೆಂಗೆ ಸುಳ್ಬೇಕು ಹಂಗೆ ಹೇಳ್ಕೊತೀನಿ. ಅಮೇರಿಕಾಗೆ ಹೋಗಿದ್ದೀವಿ, ಹೋಗಿ ಅಲ್ಲಿದ್ದು ಬಂದ್ವಿ. ಊರವ್ರು ಯಾರು ಕೇಳಿದ್ರು ನೀನು ಹಿಂಗೆ ಹೇಳು, ನಾನು ಹಿಂಗೆ ಹೇಳ್ತೀನಿ. ನಾವಿಬ್ರು ಕ್ಲೋಸ್ ಫ್ರೆಂಡ್ಶಿಪ್ ಅಪ್ಪ, ಬಿಟ್ಕೊಡಂಗಿಲ್ಲ ಒಬ್ರಿಗೊಬ್ರು. ನನಗೆ ಅಮೆರಿಕಕ್ಕೆ ಹೋಗ್ಲಿಲ್ಲ ಅಂತ ಮಾನ ಮರ್ಯಾದೆ ಹೋಗ್ಬಿಡ್ತದೇನೋ ಹಳ್ಳಿನಾಗಿ ಅಂತ ಟೆನ್ಷನ್ ಜಾಸ್ತಿಗೆ ಕೂಡಿದ್ಬಿಟ್ಟೆ ಕಡ್ಲ. ಲೋ, ನಮ್ಮೂರ್ ಬಸ್ ಇನ್ನು 7 ಗಂಟೆಗ್ಲ ಹೊರಡೋದು. ಏನು 4 ಗಂಟೆಗೆ ಹೊರಡೋದು? ಇನ್ನು ಈಗ 11 ಗಂಟೆ. ಅಬ್ಬಾ, ನಮ್ಮ ಹಳ್ಳಿದಾಗ ಕುಡಿದ್ರೆ ಇರ್ತದಲ್ಲ ಮಜಾ, ಹಂಗೆ ಪ್ಯಾಟದಾಗ ಕುಡಿದ್ರೆ ಇರೋಕ್ಕೆಲ್ಲ. ನೋಡ್ಲಾ, ಎಲ್ಲ ಡಿಸ್ಟರ್ಬೆನ್ಸ್. ಯಾರು ನಮ್ಮಂಗೆ ನೆಲ್ದಾಗ ಕುಂತ್ಕೊಂಡು ಕುಡಿಯೋದೇ ಇಲ್ಲ ಅಂತಾರೆ. ನೋಡ, ಇನ್ನೊಂದು 100 rupees, ಗಿವ್ ಮೀ 100 rupees, ಐ ಆಮ್ ಗೋಯಿಂಗ್ ಅಂಡ್ ಟೇಕ್ ಅನದರ್ ಒನ್ ಬಾಟಲ್. ಏ ಝೂಮ್ ಹೋದ್ಗಳ ಬಸ್ ಚಾರ್ಜು ಕಾಸಿಲ್ಲ ಅಂತ ಹೇಳಿದ್ರೆ ನೀನೊಬ್ಬ ಇನ್ನು 100 ರೂಪಾಯಿ ಕೊಡು ಅಂತ ಹೇಳ್ತಾವನಿ. ಬಾಟ್ಲನ್ನ ಕುಡ್ದೀವನ್ ಮಾಡ್ತೀಯ? ಸುಮ್ ಕುಂತ್ಕ. ಊರ್ಗ್ ಹೋದ್ಮೇಲೆ ಕಾರ್ಡ್ ಪೂರ್ತಿ ಕುಡಿಬೇಕು. ಅದಂಗೆ ನಮ್ಮನ್ನ ಅಮೇರಿಕಕ್ಕೆ ಕರ್ಕೊಂಡು ಹೋಗಿದ್ದಂಗೆ ಮೋಸ ಮಾಡ್ಬಿಟ್ಟ ಪೊಟ್ಟೈದ ಅಂತ ಈಗ ಸಣಕ್ಕೂ ಗೊತ್ತಾಯ್ತಿಲ್ಲ ಕಣ್ಲ. ನನಗೆ ಗೊತ್ತಾಯ್ತಿಲ್ಲ, ಎಲ್ಲ ಮೋಸ ಮಾಡ್ರೆ ಕಣ್ಲ. ಪ್ರಪಂಚನೇ ಮೋಸದ ಪ್ರಪಂಚ. ಯಾರಿಗೆ ಬೇಕೋ ಈ ಲೋಕ, ಯಾರಿಗೆ ಬೇಕೋ ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯೂ ಇದ್ದರೂ ಇರಬೇಕಾ, ದುಡ್ಡೇ ಹೋದರೂ ನಗಬೇಕಾ. ಜೋರಾಗಿ ಹೇಳ್ಬೇಡ, ಸುಬ್ಗಿರ್ಲ. ನೀನು ಹೆಂಡ್ರು ಯಾರನ್ನ ಬದ್ಬಿಟ್ರೆ ಆಬೇಕಿದ್ದ ಕಷ್ಟ ಆಯ್ತದೆ, ಸುಬ್ಗಿರ್ಲ. ನನ್ನ ಹೆಂಡ್ರು ಬುರಕಿಲ್ಲ ಕಣ್ಲ, ಬುರಕಿಲ್ಲ. ನನ್ನ ಹೆಂಡ್ರು ಇಲ್ಲಿಗೆ ಯಾಕೆ ಬಸ್ತಾಳೆ ಬೆಂಗಳೂರಿಗೆ? ನನ್ನ ಹೆಂಡ್ರು ಅಲ್ಲೇ ದನ ಕಾಯ್ಕೊಂಡು ಊರಾಗ ಬಿದ್ದಿತ್ತಾಳೆ. ಅದಕ್ಕೆ ಅಲ್ವೇ ರಾಜಾರೋಸವಾಗಿ ಬೀದಿನ ಕುಂತ್ಕೊಂಡು ಮಾತಾಡ್ತಿರೋದು ನಾನು ಎಲ್ಲ ಅಂತ ಹೇಳಿದ್ರೆ ಮರ್ವಾದಾಗ ಒಳಗಡೆ ಕುಂತ್ಕೊಂಡು ಮಾತಾಡ್ತಿದ್ದೆ ಕಣ್ಲ. ಏಯ್ ಬುಟಾಕ್,
ಎಲ್ಲ ಬುಟಾಕ್ ನಮ್ಮೂರ್ ಬಸ್ ಸ್ಟಾಪ್ಗೆ ಹೋಗಿ ಇಳಿಯ ಗಂಟ ಪಿಲನ್ ಮಾಡ್ಕೊಂಡೆ ಹೋಗೋಣ ಇಬ್ರು ಏನ್ ಮಾತಾಡ್ಬೇಕು ಅಂತ ಹಂಗೆ ಅನ್ಕೊಂಡೆ ಹೋಗೋಣ ಕಣಲ್ಲ. ಯಾಕೋ ಇನ್ನೊಂದು ಬಾಟ್ಲು ಕುಡಿಬೇಕು ಅಂತ ಸ್ಯಾನೆ ಆಸೆ ಆಯ್ತೈತೆ. ಆದ್ರೆ ಬಸ್ ಚಾರ್ಜ್ ದುಡ್ಡು ಇರಕ್ಕಿಲ್ಲ ನೋಡು. ನಾನೇನು ಹೇಳ್ದೆ, ನಾನು ಅದೇ ಹೇಳ್ತಿರೋದು. ನನಗೂ ಇನ್ನೊಂದು ಬಾಟ್ಲು ಬೇಕಿತ್ತು ನೋಡು. ಬಾಟ್ಲು ದಿದ್ದಿದ್ರೆ ಖುಷಿಯಾಗಿ ಇನ್ನೂ 4-5 ಐಡಿಯಾಗಳನ್ನ ಹಂಗಂಗೆ ಬಿಟ್ಬಿಡ್ತಿದ್ದೆ ಕಣಲ್ಲ. ಆದರೆ ಏನು ಮಾಡನಿ, ಆಯ್ತಿಲ್ವೇ. ಅವಳಿ ಅಂದರೆ ಅಲ್ಲಿ ಏನು ಬಟ್ಟೆ ಸಂದಾಕಿರಲಿಲ್ಲ ಬಿಡಿ. ಹೋಗಿ ಯಾಕೆ ಅಂಜಲು ಬರ್ತಾ ಇರಲಿಲ್ಲ. ಬ್ಯಾರೆ ಕಡೆ ಹೋಗ್ಬಿಟ್ಟು ತಗೋಬೇಕು. ಅದು ಎಂಥದ್ದು ಮಾಲು, ಅಲ್ಲಿಗೆ ಹೋಗ್ಬಿಟ್ಟು ತಗೊಳ್ಳೋಣ ಅಳಿ ಅಂದರೆ ಬಟ್ಟೆಯ ಸಂದಕ್ಕಿರ್ತವಂತೆ, ಕಾಸ್ಟ್ಲಿ ಬಟ್ಟೆನಂತೆ. ನನಗೆ ಅಂಥ ಬಟ್ಟೆನೇ ಬೇಕು. ತಗೊಬಿಡೋಣ. ಎಲ್ರೂ ಹುಡುಗಿ ಅಮ್ಮ ಎಲ್ಲಿ ಅಂತ ನನ್ನೇ ನೋಡ್ತಿರ್ತಾರೆ. ನಾನು ಸಂದ ಕಾಣಲಿಲ್ಲ ಅಂದರೆ ಸಂದಕ್ಕಿರಕ್ಕಿಲ್ಲ ನೋಡಿ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತಗೊಳ್ಳಿ, ನಾನೇನು ಬೇಡ ಅಂತ ಹೇಳೋದ್ನಾ. ರೂಪ್ಗೆ ಕೂತ್ಕೊಂಡ್ರುವೆ ನೀನು ಎಡ್ರದ್ ಬರೀನೇ ಕೇಳಿಸ್ತದಪ್ಪ ನಂಗತ್ತರುವೆ. ತಲೆ ತುಂಬ ನೀನು ಎಡ್ರಿಗೆ ಏನು ಉತ್ತರ ಕೊಡಬೇಕು, ಏನು ಉತ್ತರ ಹೇಳನಿ ಅಂತಾನೆ ನೀ ತಲೆ ಕೆಟ್ಟೋಗ್ಬಿಡ್ತದೆ ಕಣಪ್ಪ. ನೀನು ಎಂಡ್ರ ವಾಯ್ಸು ನಿನಗೆ ಮಾತ್ರ ಕೇಳಿಸ್ಬೇಕು ತಾನೆ. ನನಗೆ ಯಾಕೆ ಕೇಳಿಸ್ತಾ ಇದ್ದೆ ಅಂದರೆ ಗೊತ್ತಾಯ್ತಿಲ್ಲ. ಪರವಾಗಿಲ್ಲ ಬಿಡು. ಊರಿಗೆ ಹೋಗಕ್ಕೆ ಇನ್ನೂ ಬೇಜಾನ್ ಟೈಮ್ ಐತೆ. ಅಮ್ಮ ಅಮ್ಮ, ಏನೇ ಅಮ್ಮ, ಇಲ್ಲಿ ನೋಡಮ್ಮ, ಅಪ್ಪನೂ ಕುಡುಕೃಷ್ಣ ಇಲ್ಲಿ ಕುಂತ್ಕೊಂಡವ್ರೆ. ಏ ಸುಮ್ಕಿರೆ, ಅಮೇರಿಕಾದಾಗಿರೋದು ನಿಮ್ಮ ಅಪ್ಪ ಏನೂ ಕುಡುಕೃಷ್ಣ ಇಬ್ರು ಇಲ್ಲಿಗೇನೋ ಬಂದ್ಬಿಡ್ತಾರೆ. ಇದು ಬೆಂಗಳೂರು. ನಿಂಗೆ ಎಲ್ಲಿ ನೋಡಿದ್ರು ಬರೀ ನಿಮ್ಮ ಅಪ್ಪ ಏನೇ ಕಾಣಿಸ್ತಾನೆ. ಅವಳಿ ಅಂದರೆ ನನ್ನ ಮಗಳಿಗೆ ಅವ್ರ ಅಪ್ಪ ಅಂದ್ರೆ ಅದು ಎಂಥ ಇಷ್ಟನೋ ಏನೋ, ಕೊಂಡು ಬಿಟ್ರೆ ಸಾಕು ಅವ್ರ ಅಪ್ಪನೇ ಕಾಣಿಸ್ತಾವನೆ ನೋಡಿ. ಅಮೇರಿಕಾದಾಗಿರೋ ನನ್ನ ಗಂಡನ್ನ ಇಲ್ಲೇ ಅವರೇ ಅನ್ನಂಗೆ ಹೇಳ್ತಾವಳು ನನ್ನ ಮಗಳು. ಅಯ್ಯೋ ಬಿಡು ಆಶಾ, ನಿಮ್ಮ ಅಪ್ಪ ಅಮೇರಿಕಾಯಿಂದ ಬಂದಾಗ ಬೇಕಾದ್ರೆ ಇನ್ನೊಂದು ಕಿತ ಬೇಕಾದ್ರೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಅಪ್ಪನ ಮೇಲೆ ಯೋಸ್ ಪ್ರೀತಿ ಐತಂತ ನನಗಂತೂ ಗೊತ್ತೈತೆ. ನನಗೇನು ತಿಕ್ಲಾ, ಇಲ್ಲೊಂದ್ಕಿತ ತಿರುಗ್ಬಿಟ್ಟು ನೋಡ್ರಿ ಇಲ್ಲಿ ಕುಂತ್ಕೊಂಡ್ರದನ್ನ. ಭ್ರಮೆನಂತೆ ಭ್ರಮೆ. ನನ್ನ ಒಬ್ಳು ಕಣ್ಣು ಕಾಣಿಸಿದ್ರೆ ಭ್ರಮೆ ಆಯ್ತದೆ, ನಿಮ್ಮ ಕಣ್ಗಳು ಕಾಣಿಸಿದ್ರೆ ಏನಂತಾರೆ ಒಂದ್ಕಿತ ನೋಡ್ರಿ ಇಲ್ಲಿ. ಏನೇ ಹೇಳೋದಿಡು, ನಿನ್ನಂತ ರಾಕ್ಷಸಿ ಹೆಂಡತಿ ಜೊತೆ ಬದುಕ್ತೀರ ನೀನೇ ಗ್ರೇಟು. ಈ ಕಿತ PM ಹತ್ರ ಮಾತಾಡಿ ನಿನಗೆ ದೊಡ್ಡ ಬಿಗ್ ಪ್ರಶಸ್ತಿ ಕೊಡಿಸ್ಬೇಕು, ನಿಂಗೆ ರಾಷ್ಟ್ರ ಪ್ರಶಸ್ತಿಯ. ನನ್ನ ಹೆಂಡ್ರ ಭಾಳ ಒಳ್ಳೆ ನಿನ್ನಂಗೆ ನಿನ್ನ ಹೆಂಡ್ರದ್ರೆಲ್ಲ ಮಾತಾಡೋಕ್ಕಿಲ್ಲ. ಈಗ ನೋಡು, ಅಮೇರಿಕಾ ಅಂತ ಹೇಳಿ ಸಾಯ್ತಾಳೆ ನೀನು ಹೆಂಡ್ರು. ನನ್ನ ಹೆಂಡ್ರ ತಕ್ಕ ಹೋಗು. ಎಲ್ಲೋಗಿದ್ದೆ? ಅಮೇರಿಕಕ್ಕೆ ಹೋಗಿದ್ನಲ್ಲೇ. ಏನೇ ಮಾಡ್ತೀಯ ಅಂದರೆ ಹೌದೇನ್ರಿ, ನಾನು ಏನು ಮಾಡೋಕ್ಕಿಲ್ಲ ಬಿಡ್ರಿ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತಾಳೆ. ಆದರೆ ನಿನ್ನ ಹೆಂಡ್ರು ಹಂಗಲ್ಲ. ಅಮೇರಿಕಕ್ಕೆ ಹೋಗಿದ್ದ, ತೋರ್ಸು, ಏನು ತಂದೆ ತೋರಿಸ್ಲಾ ಅಂತ ಜುಟ್ಟೆ ಹಿಡ್ಕೊಬಿಡ್ತಾಳೆ ಕಣಪ್ಪ. ಅದಕ್ಕೆ ಈಗ ಒಂದು ಐಡಿಯಾ ಬಂದೈತೆ. ಏನಂದರೆ ಇಲ್ಲೇ 4 ಚಾಕ್ಲೇಟ್ ಡಬ್ಬ, 1 ಲಿಪ್ಸ್ಟಿಕ್ಕು ಎಲ್ಲ ತಗೊಂಡು ಹೋಗ್ಬಿಟ್ಟು ನಿನ್ನ ಹೆಂಡ್ರು ಕೊಡ್ಬೇಕಣ್ಣ. ಅದೇನುಕ್ಲಾ ಎಲ್ಲಾನು ಲೋ, ನೀನು ಅಮೆರಿಕಕ್ಕೆ ಹೋಗಿದೀಯಾ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಬೇಕಲ್ವೇನ್ಲ. ಅದಕ್ಕೆ ಈ ಕುಡುಕೃಷ್ಣಂದು ಹೇಳೋ ಮಾತು ಕೇಳಿಸ್ಕ, ಸರಿನಾ? ಲಿಪ್ಟಿಕ್ ತಗೊಂಡೋಗಿ ಅಮೆರಿಕ ಲಿಪ್ಟಿಕ್ ಅಂತ ಹೇಳುವ. ನಮ್ಮ ಹತ್ರ ಇರೋದೇನೆಯ ಬಸ್ ಚಾರ್ಜು ಕಾಸು, ಅದ್ರಾಗ ಅವಳಿಗೆ ಲಿಪ್ಟಿಕ್ಕು ತಗೊಂಡೋಗಿ ನಾವೇ ನಡುಬೀದಿನಾಗ ನಡ್ಕೊಂಡು ಹೋಗೋನಿಲ್ಲ. ಸೋಂಕೆರ್ಲ ಈ ಅಂಥದ್ದು ಬೇಡ. ನನ್ನ ಹೆಂಡ್ರಿಗೆ ಏನು ಹೇಳ್ತೀನಿ ಅಂದರೆ, ನಿನಗೆ ಅಂತ ₹1,00,000 ಐಟಮ್ಸ್ ತಗೊಬಂದ್ಬಿಟ್ಟಿದ್ದೆ, ಇಮಾನ್ದಾಗ ಯಾರು ದೇವ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಡ್ತೀನಿ ಕಟ್ಲ ನಾನು. ಅಯ್ಯೋ, ನಿನಗೂ ಒಳ್ಳೊಳ್ಳೆ ಐಡಿಯಾಸ್ ಬರ್ತವೆ ಕಡ್ಲ. ನಿಂಗೂ ನನಗೂ ಬರೋದೇ ಇಲ್ಲ ಅನ್ನೋದಕ್ಕಿಂತ ನಿನಗೆ ಬಂದಂಥ ಐಡಿಯಾ. ನಿನ್ನ ಜೊತೆ ಇದ್ದು ನಿನ್ನ ಬ್ರೈನ್ ನನಗೆ ಬಂದ್ಬಿಟ್ಟೈತೆ, ನನ್ನ ಬ್ರೈನ್ ನಿನಗೆ ಬಂದ್ಬಿಟ್ಟೈತೆ ಕಡ್ಲ. ನನ್ನ ಬ್ರೈನ್ ನನಗೆ ವಾಪಸ್ ಕೊಟ್ಬಿಡ್ಲ. ನನಗೆ ಐಡಿಯಾ ಬರಬೇಕಿರೋದೆಲ್ಲ ನಿನಗೆ ಬಂದ್ಬಿಟ್ಟೈತಲ್ವೇನ್ಲ ಐಡಿಯಾ. ಅಯ್ಯೋ ಮತ್ತೆ ಅಮೇರಿಕಾಗೆ ಹೋಗೋರೆ ಅಂತ ಹೇಳ್ತಾ ಇದ್ರಿ ಮಾವನ, ಇದೇನಿದು ಕುಡಿದ್ಬಿಟ್ಟು ಈ ಅಂಗಡಿ ಮುಂದೆ ಹಿಂಗೆ ಕುಂತ್ಕೊಂಡವ್ರಲ್ಲ.